ಬಡವರೆಲ್ಲರ ಬಾಧೆಯು ಒಂದೇ, ದೇಶದೊಳಗಿನ ರಕ್ತ ಒಂದೇ, ಬಡವರೆಲ್ಲರ ಬಾಧೆಯು ಒಂದೇ. ಚರ್ಚೆ ಮಾಡಿದಾಗ ಅದಕ್ಕೆ ಸೂಕ್ತವಾಗಿರುವಂತವ್ರ ಬಗ್ಗೆ ಕೂಡ ನಾವು ಒಂದಷ್ಟು 2-3 ಜನ ಗುರುತಿಸ್ಕೊಂಡ್ವಿ. ಅವಾಗ ನಮಗೆ ಗಮನಕ್ಕೆ ಬಂದಿದ್ದಂಥದ್ದು ಇನ್ನು ಪ್ರಧಾನ ಕಾರ್ಯಾಧ್ಯಕ್ಷರಾಗಿ ನಾವು ಸುಂದರೇಶ್ ಅವ್ರನ್ನ ಆಯ್ಕೆ ಮಾಡಿದ್ವಿ. ಮಾತಾಡ್ಕೊಂಡು ನಾವೆಲ್ಲರೂ ಕೂಡ ಸೇರ್ಕೊಂಡು ಸುಂದರೇಶ್ ಅವ್ರನ್ನ ಜಿಲ್ಲಾಧ್ಯಕ್ಷ ಅಂತೇಳಿ ಆಯ್ಕೆ ಮಾಡ್ಕೊಂಡ್ವಿ. ಇವತ್ತು ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ, ನಿಮ್ಮೆಲ್ಲರ ಅನುಮತಿ ಮೇರೆಗೆ ಇವತ್ತು ಆ ಒಂದು ಸ್ಥಾನನ ಅವರಿಗೆ ಹಸ್ತಾಂತರ ಮಾಡೋಣ ಅಂತಂದ್ರೆ ನನಗೆ ಈ ಒಂದು ಅವಕಾಶದ ಸಿಕ್ಕಿದ್ದು ನನಗೆ ಪುಣ್ಯ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಯಾವ ರೀತಿ ಅಂತ ಹೇಳಿದ್ರೆ ಜೀವನದಲ್ಲಿ ಎಲ್ರಿಗೂ ಸೋಷಿಯಲ್ ವರ್ಕ್ ಮಾಡೋದ್ ಮುಖಾಂತರ ನಮ್ಗೆ ಮೂಡಿಗೆರೆಲ್ಲಾಗ್ಲಿ ನಮ್ಮ ಚಿಕ್ಕಮಗಳೂರು ಭಾಗ ಸ್ನೇಹಿತರಾಗ್ಲಿ ನಾವು ಪರಿಚಯನ ಮುಗಿಸ್ಕೊಂಡಿದ್ದು. ನಾವಾಗ್ಲೇ ಯಾವುದೇ ಪೋಸ್ಟ್ ಆಗ್ಲಿ ನಾವು ಕೇಳ್ಕೊಂಡು ಕೆಲವೊಂದು ತರದ ನಾವು ನೋಡಿದೀವಿ, ತರದ ವ್ಯಕ್ತಿಗಳನ್ನ ನೋಡಿದ್ವಿ. ಯಾವ ತರ ಅಂತಂದ್ರೆ ಅವ್ರಿಗೆ ಹುದ್ದೆ ಬೇಕು, ಕೆಲಸ ಮಾಡಕ್ ತಯಾರಿರಲ್ಲ. ಈ ಮನಸ್ಥಿತಿಯವರು ತುಂಬಾ ಹೆಚ್ಚನ್ನ ನಾವು ನೋಡಿದೀವಿ. ಬಟ್ ಅಲ್ಲಿ ನನಗೆ ಅನಿಸ್ತಾ ಇತ್ತು, ತುಂಬಾ ಶ್ರಮ ವಹಿಸಿದ್ವಿ. ನನ್ನೊಟ್ಟಿಗೆ ಗೋಪ ಸರ್ ಆಗ್ಬೋದು, ಚಂದನರಾಗ್ಲಿ, ನಮ್ಮ ಜೈನ್ ಬೆಲ್ ಸ್ನೇಹಿತರಾಗಿರ್ಬೋದು, ಮತ್ತೆ ನಮ್ಮ ಚಿಕ್ಕಮಗಳೂರು ಭಾಗ ಸ್ನೇಹಿತರಾಗಿರ್ಬೋದು. ಇವತ್ತು ಈ ಅವಕಾಶನ ಸಿಕ್ಕಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಪ್ರಾಮಾಣಿಕತೆ ಅಂತ ಒಂದು ಒಳ್ಳೆ ಜವಾಬ್ದಾರಿ ಇದೆ ಅಂತ ಹೇಳಿ ಅನ್ಕೊಂಡು ನಾನು ಇವತ್ತಿನವರೆಗೂ ಕೂಡ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದ್ರೂ ನಾನು ಹೇಳ್ತೀನಿ, ಯಾವುದೇ ವಿಚಾರದಲ್ಲಿ ಕೂಡ ಫೋನ್ ಮಾಡಿದ್ರು ಕೂಡ ನಾನು ಫೋನ್ ಕಾಲ್ ಅಟೆಂಡ್ ಮಾಡೋದಾಗ್ಲಿ, ಸಮಸ್ಯೆ ಆದಲ್ಲಿ ಹೋಗುವಂತದ್ದು ಕೆಲಸನೇ ಕೂಡ ನಾನು ಇವತ್ತಿನವರೆಗೂ ಮಾಡ್ಕೊಂಡ್ ಬಂದಿರೋದಕ್ಕೆ ಈ ಭಾಗ್ಯ ನನಗೆ ಒಳಗೆ ಬಂದಿರೋದು ಅಂತ ನಾನು ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ಇವತ್ತಿನವರೆಗೂ ಎಲ್ಲ ನಮ್ಮ ಹೊಸ ಸ್ನೇಹಿತರು ಸಿಕ್ಕಿದ್ದೀರಾ. ಅದು ದೊಡ್ಡ ಮಟ್ಟದಲ್ಲಿ ಪ್ರತಿ ತಾಲೂಕಲ್ಲಿ ಕೂಡ ನಾನು ಉತ್ತಮ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದಿಕ್ಕೆ ನಾವು ನಮ್ಮ ಶ್ರೀ ಚಂದ್ರಕಾಂತ್ ಕಾದ್ರೋಳಿ ಸರ್ ಅವರು ನಮ್ಗೆ ರಾಜ್ಯಾಧ್ಯಕ್ಷರು ಈ ಒಂದು ಉನ್ನತ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನ ನಿಭಾಯಿಸಲಿಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಿದ್ದೀನಿ. ನಾನು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೋಷಿಯಲ್ ವರ್ಕ್ ಮಾಡ್ತೀನಿ. ನಮ್ಮ DSS ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ಈ ಒಂದು ದೊಡ್ಡ ಸಂಘಟನೆಗೆ ಬಲವಾಗಿ ನಾನು ಏನ್ ಕೆಲಸ ಮಾಡಬೇಕು ನಾನು ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.